ನನ್ನ ಜೊತೆ ಇದ್ದಾರೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯತ್ನಾಳ್ ಅವರೇ, ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುವಂತು ರಂಜಾನ್ ಸಮಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಿಗೆ ಶಾಲಾ ಸಮಯದಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೊಡುವಂಥ ಬದಲಾವಣೆ ಮಾಡುವಂಥ ವಿಚಾರವಾಗಿ ಸದನದಲ್ಲೂ ಕೂಡ ಈ ವಿಚಾರ ಬಂದಿದೆ. ನೋಡಿ, ಇವರು ಏನೇನು ಅವರಿಗೆ ಸುಮ್ಮನೆ ಎಲ್ಲ ಸೂಟಿನ ಕೊಟ್ಟು ಬಿಡೋದು ಚಲೋ. ಒಂದು ತಿಂಗಳು ಅವ್ರೇನು ಸಾಲಿನ ಕಲಿದು ಬೇಡ, ಬರೀ ಭಯೋತ್ಪಾದಕರು ದೇಶ ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಅವ್ರನ್ನ ಬಳಸೋದು ಒಳ್ಳೆಯದು. ಯಾಕಂದ್ರೆ ಅವ್ರಿಗೆ ಶಿಕ್ಷಣನೇ ಕೊಡಲಿಲ್ಲ ಅಂದರೆ, ಮತ್ತು ಮಕ್ಕಳಲ್ಲಿ ಈ ರೀತಿ ವಿಷ ತುಂಬುವಂಥ ಕೆಲಸ ಯಾರು ಮಾಡ್ತಾಯಿದ್ದಾರೆ? ಕಾಂಗ್ರೆಸ್ನವರು. ರಂಜಾನಿಗೆ ಬೇರೆ, ದೀಪಾವಳಿಗೆ ಬೇರೆ, ಗಣೇಶ ಚತುರ್ಥಿಗೆ ಬೇರೆ, ಈ ರೀತಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೇ ಕೆಲಸ ಮಾಡಿದೆ. ಸ್ವಾತಂತ್ರ್ಯ ಸಿಕ್ಕ ಮ್ಯಾಗೂ ಇದೇ ರೀತಿ ಒಂದು ಅವರಿಗೆ ತುಷ್ಟೀಕರಣ ಮಾಡಿಕೊಂಡು ಅವ್ರನ್ನ ಎಂದೂ ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಬರುವಂಥ ವ್ಯವಸ್ಥೆನೂ ಇವರು ಮಾಡೇ ಇಲ್ಲ. ಅವ್ರಿಗಾಗಿ ಪ್ರತ್ಯೇಕವಾದಂಥ ಹಾಸ್ಟೆಲ್ಗಳು, ಪ್ರತ್ಯೇಕವಾದಂಥ ಉರ್ದು ಶಾಲೆಗಳು, ಈ ರೀತಿಯಾಗಿ ಅಸಮಾನತೆ ಇಷ್ಟೊಂದು ಇವತ್ತು ದೇಶದಲ್ಲಿ ಈ ಒಂದು ಭಾವನೆ ಬರಲಿಕ್ಕೆ ಕಾರಣ ಕಾಂಗ್ರೆಸ್. ಅದನ್ನೇ ಸಿದ್ದರಾಮಯ್ಯ ಸರ್ಕಾರ ಮುಂದುವರ್ಸ್ಕೊಂಡು ಹೋಗಿದೆ. ಸಿದ್ದರಾಮಯ್ಯ ಸರ್ಕಾರ ಅಂತೂ ಎಲ್ಲಿ ಅವಕಾಶ ಸಿಗ್ತದೆ ಮುಸ್ಲಿಮರಿಗೆ, ಅವ್ರಿಗೆ ತುಷ್ಟೀಕರಣ ಮಾಡಲಿಕ್ಕೆ, ಏನು ಖುಷಿ ಪಡಿಸ್ಲಿಕ್ಕೆ ಏನು ನೋಡ್ರಿ, ಒಬ್ಬ MLA, ಕೊಡಗಿನ MLA ಒಂದು ಹಿಂದೂ ಒಂದು ಏನು ಒಂದು ಇದರ ಸಮಾಜೋತ್ಸವದಲ್ಲಿ ರಸ್ತೆಯಲ್ಲಿ ಹೋಗಾಗ ಹಿಂದೂ ಕಾರ್ಯಕರ್ತರು ಕರೆದಿದ್ದಕ್ಕೆ ಹೋಗಿ ಶಾಲೆ ಹಾಕ್ಕೊಂಡಿದ್ದಕ್ಕೂ ಕಾಂಗ್ರೆಸ್ ಹೈಕಮಾಂಡದಲ್ಲಿ ಚರ್ಚೆ ಆಗ್ತಾಯಿದೆ. ರಾಹುಲ್ ಗಾಂಧಿಯಿಂದ ಸಂದೇಶ ಬರ್ತಾಯಿದೆ. ಯಾರು MLA ಅಂದರೆ ಯಾವ ರೀತಿ ಒಂದು ಸಮುದಾಯವನ್ನು ದ್ವೇಷ ಮಾಡ್ತಾಯಿದ್ದಾರೆ, ಯಾವ ರೀತಿ ಒಂದು ಸಮುದಾಯವನ್ನು ಖುಷಿ ಪಡಿಸ್ತಾ ಇದ್ದಾರೆ. ಇದು ರಾಜ್ಯದ ಜನರಿಗೆ ಮನೆಗೂ ಹೋಗಿ ಮುಟ್ತಾಯಿದೆ. ಈ ರೀತಿಯ ಜಾತ್ಯತೀತ ಅಂದ್ರೇನು? ಎಲ್ಲರಿಗೂ ಸಮಾನತೆ ಅಂತ ನೋಡಬೇಕು. ಆ ಸಮಾನತೆ ಅನ್ನುವಂಥದ್ದು ಶಬ್ದಕ್ಕೆ ಅರ್ಥ ಇಲ್ಲ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಈ ರೀತಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಇದು ನಿಜಕ್ಕೂ ಅತ್ಯಂತ ಹೇಯವಾದಂಥ ಒಂದು ಕೆಲಸ. ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳ ಹಬ್ಬಗಳಲ್ಲಿಯೂ ನಮ್ಮ ಮಕ್ಕಳಿಗೆ ಈ ರೀತಿ ರಜಾ ಸೌಲಭ್ಯ ಕೊಡಬೇಕಂತ ನಾವು